ಆಸ್ಟ್ರೇಲಿಯಾ ಸ್ಟೂಡೆಂಟ್ಸ್ ವೀಸಾ ಟೈಮ್ ಹೈಯೆಸ್ಟ್ ರಿಸ್ಕ್ ವರ್ಗದಲ್ಲಿ ಭಾರತೀಯರು. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ ಹೆತ್ತು. ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹೈಯರ್ ಸ್ಟಡೀಸ್ಗಾಗಿ ಆಸ್ಟ್ರೇಲಿಯಾಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆಂದ್ರೆ ಆಸ್ಟ್ರೇಲಿಯಾ ಸರ್ಕಾರವು ಭಾರತೀಯ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಜನವರಿ 8ರಿಂದಲೇ ಜಾರಿಗೆ ಬರುವಂತೆ ಇಂಡಿಯಾವನ್ನ ಆಸ್ಟ್ರೇಲಿಯಾ ಈಗ ಹೈಯೆಸ್ಟ್ ರಿಸ್ಕ್ ಕ್ಯಾಟಗರಿಗೆ ಸೇರಿಸಿದೆ. ಏನಿದು ರೂಲ್ಸ್? ವೀಸಾ ಸಿಗೋದು ಇನ್ನು ಮುಂದೆ ಎಷ್ಟು ಟೈಟ್ ಆಗ್ತಾ ಇದೆ? ಯಾವೆಲ್ಲ ಬದಲಾವಣೆಗಳಾಗಿವೆ? ಇದರಿಂದ ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಭಾರತೀಯರ ಅರ್ಜಿಗಳಿಗೆ ಪರಿಶೀಲನೆ ಹೆಚ್ಚಾಗಿದೆ. ಫೇಕ್ ಡಿಗ್ರಿ ಸರ್ಟಿಫಿಕೇಟ್ಗಳ ಹಾವಳಿ. ವಿಷಯ ಏನಪ್ಪಾ ಅಂದ್ರೆ, ಆಸ್ಟ್ರೇಲಿಯಾದ ಸಿಂಪ್ಲಿಫೈಡ್ ಸ್ಟೂಡೆಂಟ್ ವೀಸಾ ಫ್ರೇಮ್ ವರ್ಕ್ ಅಡಿಯಲ್ಲಿ ಭಾರತ ಇದುವರೆಗೆ ಎವಿಡೆನ್ಸ್ ಲೆವೆಲ್ 2 ನಲ್ಲಿ ಇತ್ತು. ಅಂದ್ರೆ ವೀಸಾ ಪ್ರಕ್ರಿಯೆ ಸ್ವಲ್ಪ ಸುಲಭವಾಗಿತ್ತು. ಆದ್ರೆ ಈಗ ಅದನ್ನ ಎವಿಡೆನ್ಸ್ ಲೆವೆಲ್ 3ಗೆ ಶಿಫ್ಟ್ ಮಾಡಿದ್ದಾರೆ. ಇದರ ಅರ್ಥ ಏನ್ ಗೊತ್ತಾ? ಇನ್ನು ಮುಂದೆ ಭಾರತದ ವಿದ್ಯಾರ್ಥಿಗಳು ವೀಸಾ ಅಪ್ಲೈ ಮಾಡಿದಾಗ ಅವರ ಹಿನ್ನೆಲೆ ದಾಖಲೆಗಳನ್ನ ತುಂಬಾ ಕಟ್ಟುನಿಟ್ಟಾಗಿ ಚೆಕ್ ಮಾಡ್ತಾರೆ. ಬರೀ ಇಂಡಿಯಾ ಅಷ್ಟೇ ಅಲ್ಲ, ನಮ್ಮ ನೆರೆಹೊರೆಯ ದೇಶಗಳಾದ ನೇಪಾಳ, ಬಾಂಗ್ಲಾದೇಶ ಮತ್ತು ಭೂತಾನ್ ಕೂಡ ಇದೇ ಲಿಸ್ಟ್ ಅಲ್ಲಿ ಇದೆ. ಆಸ್ಟ್ರೇಲಿಯಾದ ಮೀಡಿಯಾ ಪ್ರಕಾರ ಇದೊಂದು ಔಟ್ ಆಫ್ ಸೈಕಲ್ ಡಿಸಿಷನ್, ಅಂದ್ರೆ ಅನಿವಾರ್ಯವಾಗಿ ಅರ್ಜೆಂಟ್ ಆಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಯಾಕಪ್ಪ ಆಸ್ಟ್ರೇಲಿಯಾ ಈ ರೀತಿ ಮಾಡ್ತು ಅಂತ ನೀವು ಕೇಳ್ಬೋದು. ಇದಕ್ಕೆ ಮೇನ್ ರೀಸನ್ ಇಂಟಿಗ್ರಿಟಿ ಇಶ್ಯೂಸ್, ಅಂದ್ರೆ ವೀಸಾ ಅಪ್ಲಿಕೇಶನ್ ಅಲ್ಲಿ ಪಾರದರ್ಶಕತೆ ಇಲ್ಲದಿರೋದು. ಕಳೆದ ಕೆಲವು ತಿಂಗಳಿಂದ ಭಾರತದಲ್ಲಿ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ನೀಡಿ ಆಸ್ಟ್ರೇಲಿಯಾಗೆ ಹೋಗೋಕೆ ಪ್ರಯತ್ನಗಳು ಜಾಸ್ತಿ ಆಗ್ತಿದೆಯಂತೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಅಷ್ಟೇ ಅಲ್ಲದೆ ಸುಳ್ಳು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ವೀಸಾ ಪಡೆಯುವವರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಆಸ್ಟ್ರೇಲಿಯಾ ಸರ್ಕಾರಕ್ಕೆ ಈಗ ಡೌಟ್ ಶುರುವಾಗಿದೆ. ಅವರ ಉದ್ದೇಶ ಇಷ್ಟೇ: ಯಾರು ನಿಜವಾದ ವಿದ್ಯಾರ್ಥಿಗಳು, ಯಾರಿಗೆ ಓದೋಕೆ ಆಸಕ್ತಿ ಇದೆಯೋ ಅವರಿಗೆ ಮಾತ್ರ ಅವಕಾಶ ಸಿಗಲಿ, ಸುಮ್ಮನೆ ಯಾವುದೋ ಕೆಲಸಕ್ಕೋ ಅಥವಾ ಬೇರೆ ಕಾರಣಕ್ಕೆ ಸ್ಟೂಡೆಂಟ್ ವೀಸಾವನ್ನೇ ದಾರಿ ಮಾಡಿಕೊಂಡಿರುವುದನ್ನ ಫಿಲ್ಟರ್ ಮಾಡಬೇಕು ಅನ್ನೋದು ಅವರ ಪ್ಲಾನ್. ಇದರ ಭಾಗವಾಗಿಯೇ ಈಗ ರೂಲ್ಸ್ ಚೇಂಜ್ ಆಗಿದೆ. ಇದರಿಂದ ಭಾರತೀಯರಿಗೆ ಆಗೋ ತೊಂದರೆ ಏನು, ವೀಸಾ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿವರ ಮುಂದೆ ಇದೆ ನೋಡಿ. ಇದುವರೆಗೆ ಸಾಫ್ಟ್ವೇರ್ ಮೂಲಕ ಅಥವಾ ಆಟೋಮೇಷನ್ ಮೂಲಕ ಆಗ್ತಿದ್ದ ಅರ್ಜಿಗಳ ಚೆಕಿಂಗ್ ಈಗ ಮ್ಯಾನ್ಯುಲ್ ಆಗಿ ನಡೆಯುತ್ತೆ. ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ವಿದ್ಯಾಭ್ಯಾಸದ ಸರ್ಟಿಫಿಕೇಟ್ಗಳು ಸೇರಿದಂತೆ ಪ್ರತಿಯೊಂದನ್ನ ಅಧಿಕಾರಿಗಳು ಕೂತು ಚೆಕ್ ಮಾಡ್ತಾರೆ. ಹಾಗೆ ವೀಸಾಗೆ ಅಪ್ಲೈ ಮಾಡಿರೋರ ಹತ್ತಿರ ಮೊದಲಿನಿಗಿಂತ ಜಾಸ್ತಿ ಪ್ರೂಫ್ ಕೇಳ್ತಾರೆ. ನೀವು ಆಸ್ಟ್ರೇಲಿಯಾಕ್ಕೆ ಯಾಕೆ ಹೋಗ್ತಿದ್ದೀರಾ ಅನ್ನೋದಕ್ಕೆ ಸ್ಟ್ರಾಂಗ್ ರೀಸನ್ ಕೊಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಅದು ವೀಸಾ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಸಬೇಕು. ಇಲ್ಲಾಂದ್ರೆ ವೀಸಾ ಪ್ರಕ್ರಿಯೆಗೆ ಅಲ್ಲಿಂದಲೇ ಫುಲ್ ಸ್ಟಾಪ್ ಸಿಗುತ್ತೆ. ಇನ್ಮುಂದೆ 3 ವಾರಗಳಲ್ಲಿ ಸಿಗಲ್ಲ ವೀಸಾ. ಆಸ್ಟ್ರೇಲಿಯಾದಲ್ಲೂ ಭಾರತದ ವಿದ್ಯಾರ್ಥಿಗಳೇ ಅಧಿಕ. ಇನ್ನು ಆಸ್ಟ್ರೇಲಿಯಾಗೆ ಓದೋಕೆ ಹೋಗುವ ವಿದ್ಯಾರ್ಥಿಗಳಿಗೆ ನಿಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಎವಿಡೆನ್ಸ್ ಅಂದ್ರೆ IELTS ಅಥವಾ PTE ಸ್ಕೋರ್ ಗಳನ್ನ ಇನ್ನು ಕಟ್ಟುನಿಟ್ಟಾಗಿ ಪರಿಶೀಲನೆ ಮಾಡ್ತಾರೆ. ಹಾಗೆ ವೀಸಾ ಆಫೀಸರ್ಸ್ಗಳು ನಿಮ್ಮ ಕಾಲೇಜಿಗೆ ಅಥವಾ ನೀವು ಕೊಟ್ಟಿರುವ ರೆಫರೆನ್ಸ್ ಗಳಿಗೆ ಕಾಲ್ ಮಾಡಿ ವಿಚಾರಿಸುವ ಅಧಿಕಾರ ಕೂಡ ಅವರಿಗೆ ಇದೆ. ಅಂದ್ರೆ ಹಿನ್ನೆಲೆಯ ಪರಿಶೀಲನೆಗಳು ನಡೆಯಲಿವೆ. ಈ ಎಲ್ಲಾ ಪ್ರಕ್ರಿಯೆಗಳಿಂದಾಗಿ ವೀಸಾ ಪ್ರೊಸೆಸಿಂಗ್ ಟೈಮ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಲಿದೆ. ಮೊದಲು ಸುಮಾರು 3 ವಾರದಲ್ಲಿ ವೀಸಾ ಬರ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಇದು 8 ವಾರಗಳವರೆಗೆ, ಅಂದ್ರೆ ಬರೋಬ್ಬರಿ 2 ತಿಂಗಳು ಕೂಡ ತೆಗೆದುಕೊಳ್ಬಹುದು. ನಮಗೆಲ್ಲ ಗೊತ್ತಿರುವ ಹಾಗೆ ಬರೀ ಆಸ್ಟ್ರೇಲಿಯಾ ಮಾತ್ರವಲ್ಲ,
ಯುಕೆ, ಕೆನಡಾ ಮತ್ತು ಅಮೆರಿಕ ಕೂಡ ಫಾರಿನ್ ಸ್ಟೂಡೆಂಟ್ಸ್ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗ್ತಿವೆ. ಇಂಟರ್ನ್ಯಾಷನಲ್ ಎಜುಕೇಶನ್ ಅಸೋಸಿಯೇಷನ್ಸ್ ಆಫ್ ಆಸ್ಟ್ರೇಲಿಯಾದ ಸಿಒ ಫಿಲ್ ಹೆನಿವುಡ್ ರವರು ಒಂದು ಮಾತು ಹೇಳಿದ್ದಾರೆ. ಯಾವ ಸ್ಟೂಡೆಂಟ್ಗೆ ಯುಕೆ ಅಥವಾ ಕೆನಡಾದಲ್ಲಿ ಅಡ್ಮಿಷನ್ ಸಿಗಲ್ವೋ ಅವರೆಲ್ಲ ಈಗ ಆಸ್ಟ್ರೇಲಿಯಾಕ್ಕೆ ಬರೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇದರಿಂದ ಫ್ರಾಡ್ ಡಾಕ್ಯುಮೆಂಟ್ಸ್ ಕೂಡ ಜಾಸ್ತಿ ಆಗ್ತಿದೆ ಅನ್ನೋದು ಅವರ ಮಾತು. ಬೇರೆ ದೇಶಗಳು ಬಾಗಿಲು ಮುಚ್ಚಿರೋದ್ರಿಂದ ಆಸ್ಟ್ರೇಲಿಯಾಗೆ ಬರೋರ ಸಂಖ್ಯೆ ದಿಢೀರಂತ ಜಾಸ್ತಿ ಆಗಿದೆ. ಇದನ್ನ ಕಂಟ್ರೋಲ್ ಮಾಡೋಕೆ ಆಸ್ಟ್ರೇಲಿಯಾ ಈ ಹೈಯೆಸ್ಟ್ ರಿಸ್ಕ್ ಕ್ಯಾಟಗರಿ ಅಸ್ತ್ರವನ್ನ ಬಳಸಿದೆ. ಆಸ್ಟ್ರೇಲಿಯಾದಲ್ಲಿರುವ ಒಟ್ಟು 6.5 ಲಕ್ಷ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ಸುಮಾರು 1,40,000 ಜನರು ನಮ್ಮ ಭಾರತೀಯರೇ ಇದ್ದಾರೆ. ಅಂದ್ರೆ ಆಸ್ಟ್ರೇಲಿಯಾದ ಎಜುಕೇಶನ್ ಸಿಸ್ಟಮ್ಗೆ ಇಂಡಿಯಾ ಅತಿ ದೊಡ್ಡ ಮಾರ್ಕೆಟ್. ಆದ್ರೆ ಈ ಹೊಸ ರೂಲ್ಸ್ ನಿಂದಾಗಿ ಹಳ್ಳಿಯ ಕಡೆಯಿಂದ ಸಣ್ಣ ನಗರಗಳಿಂದ ಬರೋ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ಏಜೆಂಟ್ಗಳನ್ನು ನಂಬಿ ಫೇಕ್ ಡಾಕ್ಯುಮೆಂಟ್ಸ್ ಏನಾದ್ರೂ ಕೊಟ್ರೆ ನಿಮ್ಮ ವೀಸಾ ರಿಜೆಕ್ಟ್ ಆಗೋದು ಗ್ಯಾರಂಟಿ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ನೀವು ಬೇರೆ ಯಾವುದೇ ದೇಶಕ್ಕೆ ಹೋಗೋದು ಕಷ್ಟ ಆಗುತ್ತೆ. ಆದ್ರೆ ಆಸ್ಟ್ರೇಲಿಯಾಕ್ಕೆ ಹೋಗೋ ಕನಸು ಕಾಣ್ತಿರೋರು ಬೇಸರದಲ್ಲಿ ಮುಳುಗೋದು ಬೇಡ. ನಿಮ್ಮ ದಾಖಲೆಗಳು ಸರಿಯಾಗಿದ್ರೆ, ನಿಮ್ಮ ಪ್ರಯತ್ನ ಮತ್ತು ಉದ್ದೇಶ ಸರಿಯಾಗಿದ್ರೆ, ನಿಮ್ಮ ಹತ್ತಿರ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ರೆ ನಿಮ್ಗೆ ವೀಸಾ ಖಂಡಿತ ಸಿಗುತ್ತೆ. ಆದ್ರೆ ಪ್ಲಾನಿಂಗ್ ಅನ್ನ ಸ್ವಲ್ಪ ಬೇಗ ಶುರು ಮಾಡಿ. ವೀಸಾ ಸಿಗೋಕೆ 2 ತಿಂಗಳು ಬೇಕಾಗಿರೋದ್ರಿಂದ ಕೊನೆ ಕ್ಷಣದಲ್ಲಿ ಟೆನ್ಷನ್ ಮಾಡ್ಕೋಬೇಡಿ. ಆಸ್ಟ್ರೇಲಿಯಾಕ್ಕೆ ಹೋಗೋ ಪ್ಲಾನ್ ನಲ್ಲಿರುವ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋ ಶೇರ್ ಮಾಡಿ. ಇಂತಹ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಅನ್ನ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.